ಹಲೋ ಗಾಯ್ಸ್, ನಾನು ಇವತ್ತು ಬೇಬಿ ಕಾರ್ನ್ ಫ್ರಿಟರ್ಸ್ನ ಹೇಗೆ ಮಾಡಿಕೊಳ್ಬೇಕಂತ ಈಸಿಯಾಗಿ ತೋರಿಸ್ಕೊಳ್ತೇನೆ. ಈ ಬೇಬಿ ಕಾರ್ನ್ ಮಾರ್ಟ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಸುಲಭವಾಗಿ 35ರಿಂದ 40 ರೂಪಾಯಿಗಳಲ್ಲಿ ಆರಾಮಾಗಿ ಸಿಗುತ್ತವೆ. ಇದನ್ನು ತೆಗೆದುಕೊಂಡು ಬಂದು ನೀರಲ್ಲಿ ವಾಶ್ ಮಾಡಿಕೊಂಡು ಒಂದರಲ್ಲಿ 2 ಭಾಗಗಳನ್ನು ಹೀಗೆ ತೋರಿಸ್ತಾ ಇದ್ದೀವಿ. ಎಲ್ಲ ವಿಡಿಯೋ ಒಂದರಲ್ಲಿ 2 ಭಾಗಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಹೀಗೆ ಎಲ್ಲ ಬೇಬಿ ಕಾರ್ನ್ಗಳನ್ನು ಒಂದರಲ್ಲಿ 2 ಭಾಗಗಳನ್ನು ಕಟ್ ಮಾಡಿಕೊಂಡು ಸೈಡಿಗೆ ಹೀಗೆ ಇಡಬೇಕು. ಈಗ ಬೇಬಿ ಕಾರ್ನ್ ರೆಡಿಯಾಗಿದೆ. ಇದಾದ ಮೇಲೆ ಒಂದು ಮಿಶ್ರಣವನ್ನು ತಯಾರಿ ಮಾಡಿಕೊಳ್ಳಬೇಕು. ಅದರಲ್ಲಿ ಕಾರ್ನ್ಫ್ಲೋರನ್ನು ಹಾಕಿಕೊಂಡು ಜರಡಿ ಹಿಡಿಯಬೇಕು. ಅಂದರೆ ಲಮ್ಸ್ ಎಲ್ಲ ಹೋಗಿಕೊಳ್ತವೆ, ಅಂದರೆ ಗಂಟು ಆಗಂಗಿಲ್ಲ, ಚೆನ್ನಾಗಿ ಬರ್ತದೆ. ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿಕೊಂಡು ಅದನ್ನು ಕೂಡ ಜರಡೆ ಹಿಡಿದು ನಿಮಗೆ ಬೇಕಾದ ಮಸಾಲೆಗಳು ಅಂದರೆ ಉಪ್ಪು, ಖಾರ, ಚಾಟ್ ಮಸಾಲ ಹೀಗೆ ಎಲ್ಲ ಮಸಾಲೆಗಳನ್ನು ಹಾಕಿಕೊಂಡು ಅದಕ್ಕೆ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಕೊಂಡು ಸ್ವಲ್ಪ ನೀರು ಹಾಕಿಕೊಂಡು ಹೀಗೆ ಕಲಿಸ್ತಾ ಹೋಗಬೇಕು. ಮತ್ತೆ ನೀರು ಬೇಕಾದರೆ ಮತ್ತೆ ನೀರು ಹಾಕಿಕೊಂಡು ಹೀಗೆ ಹದವಾಗಿ ಕಲಿಸ್ತಾ ಹೋಗಬೇಕು. ಬಜ್ಜಿ ಮಾಡುವಾಗ ಹೇಗೆ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ನೋಡಿ, ಹಾಗೆ ಇದು ಕೂಡ ಅದೇ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು. ಅದಾದ ನಂತರ ಮಿಶ್ರಣ ರೆಡಿಯಾದ ಮೇಲೆ ಬೇಬಿ ಕಾರ್ನ್ ಕಟ್ ಮಾಡಿದ್ದನ್ನು ಆ ಮಿಶ್ರಣದ ಒಳಗೆ ಹಾಕಿಕೊಂಡು ಅದನ್ನು ಚೆನ್ನಾಗಿ ಕಲಿಸಬೇಕು. ಎಲ್ಲ ಮಿಶ್ರಣವು ಆ ಬೇಬಿ ಕಾರ್ನ್ಗಳಿಗೆ ಚೆನ್ನಾಗಿ ಹತ್ತಿಕೊಳ್ಳಬೇಕು. ಹಾಗೆ ಚೆನ್ನಾಗಿ ಕಲಿಸಿಕೊಂಡು ಅದನ್ನು 5 ನಿಮಿಷಗಳ ಕಾಲ ಎತ್ತಿಟ್ಟುಕೊಳ್ಳಬೇಕು. ಅದಾದ ಮೇಲೆ ಈಗ ಒಂದು ಬಾಳಿಗೆಗೆ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ನಿಮಗೆ ಫ್ರೈ ಮಾಡಿಕೊಳ್ಳಲು ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕಿಕೊಂಡು ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಮಿಶ್ರಣದ ಸ್ವಲ್ಪ ಮಿಶ್ರಣವನ್ನು ಎಣ್ಣೆಗೆ ಬಿಟ್ಟಾದ ಮೇಲೆ ಹೀಗೆ ಚಟಪಟ ಅಂತ ಸಿಡಿದರೆ ಎಣ್ಣೆ ರೆಡಿಯಾಗಿದೆ ಅಂತ ಅರ್ಥ. ಆ ಎಣ್ಣೆಗೆ 5 ನಿಮಿಷಗಳ ಕಾಲ ಎತ್ತಿಟ್ಟುಕೊಂಡ ಬೇಬಿ ಕಾರ್ನನ್ನು ಇನ್ನೊಂದು ಸಲ ಕಲಿಸಿಕೊಂಡು ಅದನ್ನು ಬಿಸಿಯಾದ ಎಣ್ಣೆಗೆ ಲೋ ಫ್ಲೇಮಲ್ಲಿ ಕರಿತಾ ಹೋಗಬೇಕು. ಅದು ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೂ ಲೋ ಫ್ಲೇಮಲ್ಲಿ ಕರಿಯಬೇಕು. ಕರಿದ ನಂತರ ಬೇಬಿ ಕಾರ್ನ್ಗಳು ಕುರುಮಾಗಿ ತಿನ್ನಲು ಬಹಳ ಚೆನ್ನಾಗಿ ಆಗುತ್ತವೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಕರಿಯಬೇಕು. ಗೋಲ್ಡನ್ ಬ್ರೌನ್ ಆದ ಮೇಲೆ ತಿನ್ನಲು ರೆಡಿಯಾಗುತ್ತದೆ. ಥ್ಯಾಂಕ್ ಯು.